ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ ಇಲ್ಲಿ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಹಾಗೂ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಯಾವಾಗ ನಡೆಯುತ್ತದೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ತಾವೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡ್ತದೆ ಅಂತ ತಿಳಿಸುತ್ತಾ, ಓಕೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಈಗಾಗಲೇ ಎಕ್ಸಾಮ್ ಪೂರ್ಣಗೊಂಡಿರುತ್ತದೆ. ಇಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ಕೀ ಉತ್ತರಗಳನ್ನು ಪರೀಕ್ಷೆ ಮಾಡ್ಕೊಂಡಿರ್ತೀರಿ. ಯಾರು ಇನ್ನೂ ತಾವು ಕೀ ಆನ್ಸರ್ಗಳನ್ನು ಚೆಕ್ ಮಾಡ್ಕೊಂಡಿಲ್ಲ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ತಾವು ಕೂಡ ವೀಕ್ಷಿಸಬಹುದಾಗಿರುತ್ತದೆ. ಇಲ್ಲಿ ಸರ್ಕಾರದ ಒಂದು ನಿಯಮಾವಳಿಗಳ ಪ್ರಕಾರ ಇಲ್ಲಿ ಎಕ್ಸಾಮ್ ಇವತ್ತಿನ ದಿನಾಂಕ 22 ಮಾರ್ಚ್ 2026ರಂದು ಇವತ್ತು ಇಲ್ಲಿ ಎಕ್ಸಾಮ್ ಪೂರ್ಣಗೊಂಡಿದ್ದು, ಇನ್ನು ಮೊದಲ ಸುತ್ತಿನ ಸೀಟು ಹಂಚಿಕೆಗೂ ಮೊದಲು ಇಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿ ಫಲಿತಾಂಶವನ್ನು ಪ್ರಕಟಗೊಳಿಸಲಾಗುತ್ತದೆ. ಹಾಗಾದರೆ ಯಾವತ್ತು ಫಲಿತಾಂಶ ಪ್ರಕಟಗೊಳ್ಳುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ಸರ್ಕಾರವೇ ಈಗಾಗಲೇ ಒಂದು ದಿನಾಂಕವನ್ನು ಘೋಷಣೆ ಮಾಡಿರುತ್ತದೆ. ಹೌದು, ಇಲ್ಲಿ ತಾವುಗಳು ಇವತ್ತಿನ ವಿಡಿಯೋದಲ್ಲಿ ಯಾವ ದಿನಾಂಕ ಅಂತ ಕೂಡ ತಾವು ಚೆಕ್ ಮಾಡ್ಕೊಳ್ಬಹುದಾಗಿದೆ. ಒಟ್ಟಾರೆಯಾಗಿ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಕೀ ಆನ್ಸರ್ಗಳನ್ನು ಕೂಡ ತಾವು ಚೆಕ್ ಮಾಡ್ಕೊಂಡಿರಿ. ಇಲ್ಲಿ ಏಪ್ರಿಲ್ 10ರಂದು ಅಂದರೆ ಇದೇ ಏಪ್ರಿಲ್ ತಿಂಗಳ 10ನೇ ದಿನಾಂಕದಂದು 2026ರ ಸಂಬಂಧಪಟ್ಟಂತೆ ಇಲ್ಲಿ ಆದರ್ಶ ವಿದ್ಯಾಲಯದ ರಿಸಲ್ಟ್ಸನ್ನು ಅಂದರೆ ಪಡೆದುಕೊಂಡಿರುವ ವಿದ್ಯಾರ್ಥಿಗಳು, ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ಪಡೆದುಕೊಂಡಿರುವ ಅಂಕಗಳನ್ನು ಇಲ್ಲಿ ಏಪ್ರಿಲ್ 10, 2026ರಂದು ಪ್ರಕಟಗೊಳಿಸಲಾಗುತ್ತದೆ ಎಂದು ಇಲ್ಲಿ ಕರ್ನಾಟಕ ಸರ್ಕಾರ ಈಗಾಗಲೇ ದಿನಾಂಕ ಏಪ್ರಿಲ್ 25, 2026ರಂದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗುತ್ತದೆ ಅಂತ ತಿಳಿಸಿರಲಾಗುತ್ತದೆ. ಇನ್ನು ಇವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಯಾವಾಗ ಟೈಮ್ ಕೊಟ್ಟಿದ್ದಾರೆ ಅಂದರೆ ಏಪ್ರಿಲ್ 25ರಿಂದ ಮೇ 2ರವರೆಗೆ 2026ರವರೆಗೆ ಇಲ್ಲಿ ಅವಕಾಶವನ್ನು ಕೊಡಲಾಗಿರುತ್ತದೆ. ಇನ್ನು ಎರಡನೇ ಸುತ್ತಿನ ಸೀಟು ಹಂಚಿಕೆಯ ದಿನಾಂಕ ಇದೆಯಲ್ಲ, ಇದು ಇಲ್ಲಿ ಮೇ 8, 2026ರಂದು ಇಲ್ಲಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗುತ್ತದೆ. ನೆಕ್ಸ್ಟು ಇಲ್ಲಿ ಎರಡನೇ ಸುತ್ತಿನ ಪ್ರವೇಶಕ್ಕೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಟೈಮನ್ನು 8ನೇ ಮೇ 2026ರಿಂದ 15ನೇ ಮೇ 2026ರವರೆಗೆ ಅವಕಾಶವನ್ನು ನೀಡಲಾಗಿರುತ್ತದೆ. ಅದೇ ರೀತಿಯಾಗಿ ಮೂರನೇ ಸುತ್ತಿನ ಇಲ್ಲಿ ಸೀಟು ಹಂಚಿಕೆ ಮೇ 21, 2026ರಂದು ನಡೆಯುತ್ತದೆ ಮತ್ತು ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಮೇ 28ರವರೆಗೂ ಕೂಡ ಅವಕಾಶವಿರುತ್ತದೆ ಅಂತ ಇಲ್ಲಿ ಸರ್ಕಾರ ತಿಳಿಸಿರುತ್ತದೆ. ಆದ್ದರಿಂದ ಇಲ್ಲಿ ಏಪ್ರಿಲ್ 10ಕ್ಕೆ ತಮಗೆ ರಿಸಲ್ಟ್ಸ್ ಕೂಡ ಬಿಡುಗಡೆ ಆಗುತ್ತದೆ ಅನ್ನೋದನ್ನು ತಮ್ಮೊಂದಿಗೆ ಇವತ್ತಿನ ವಿಡಿಯೋದಲ್ಲಿ ಈ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.